ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿದರು. ಕೌಟುಂಬಿಕ ಕಲಹ ಹಿನ್ನೆಲೆ ತನ್ನ 2 ಮಕ್ಕಳ ಕತ್ತನ್ನ ಕುಯ್ದು ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ತಾಯಿ. ಈ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಕುಶಾಲನಗರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ 8 ಮಂದಿ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ. ಮನದೊಳಗೆ ಕನ್ನಡ, ಮನಸ್ಸೊಳಗೆ ಕನ್ನಡ, ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೇನೂ ಇಲ್ಲ. ನಮ್ಮ ತಾಯಿ ಭಾಷೆ ಕನ್ನಡ. ಸರ್ವರಿಗೂ ಸಂಗಮ ಟಿವಿ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಕುಶಾಲನಗರ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ತಾಲೂಕು ಮಟ್ಟದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಮಾರಮ್ಮ ದೇವಾಲಯದ ಮುಂಭಾಗದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ತಹಶೀಲ್ದಾರ್ ಕಿರಣ್ ಜಿ ಗೌರೈರವರ ಸಮ್ಮುಖದಲ್ಲಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಮೆರವಣಿಗೆಯ ಮೂಲಕ ಜಿಎಂಪಿ ಶಾಲಾ ಮೈದಾನದವರೆಗೆ ನಡೆಯಿತು. ನಂತರ ಧ್ವಜಾರೋಹಣವನ್ನು ನೆರವೇರಿಸಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದರು. ಪೊಲೀಸ್ ಇಲಾಖೆ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಥಸಂಚಲನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಆರಕ್ಷಕ ತಂಡ ಕುಶಾಲನಗರ ಇಲ್ಲಿಯ ಮಂಜುನಾಥ್ ರವರ ನೇತೃತ್ವದಲ್ಲಿ ತಂಡ ಮುನ್ನುಗ್ತಾ ಇದೆ. 2ನೇ ತಂಡ ಎನ್ಸಿಸಿ ತಂಡ ಪುನೀತ್ ರವರ ನೇತೃತ್ವದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲನಗರ ಪ್ರೌಢಶಾಲಾ ವಿಭಾಗದ ಪುನೀತ್ ರವರ ನೇತೃತ್ವದಲ್ಲಿ ಮುನ್ನುಗ್ತಾ ಇದ್ದಾರೆ. 3ನೇ ತಂಡವಾಗಿ ಅಂಕಿತಾಳ ನೇತೃತ್ವದಲ್ಲಿ ಜ್ಞಾನ ಭಾರತಿ ತಂಡ ನಮ್ಮ ಮುಂದೆ ಈಗ ಬರ್ತಾ ಇದ್ದಾರೆ. ಹಾಗೆಯೇ ಸಂತೋಷ್ ರವರ ನೇತೃತ್ವದಲ್ಲಿ ಮೂಕಾಂಬಿಕಾ ಪ್ರೌಢಶಾಲಾ ತಂಡ ನಮ್ಮ ಮುಂದೆ ಈಗ ಹೆಜ್ಜೆ ಹಾಕ್ತಾ ಇದ್ದಾರೆ. ಮುಂದೆ ಕೀರ್ತನ ಇವಳ ನೇತೃತ್ವದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕುಶಾಲನಗರ ಈ ತಂಡ ಹೆಜ್ಜೆ ಹಾಕ್ತಾ ಇದೆ. ಹಾಗೆ ಮೌಲಾನಾ ಆಜಾದ್ ಪ್ರೌಢಶಾಲೆಯ ಜಹೀರ್ ಅವರ ನೇತೃತ್ವದಲ್ಲಿ ಮಕ್ಕಳು ದಿಟ್ಟ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಫಾತಿಮಾ ಪ್ರೌಢಶಾಲೆಯ ಸಾಯಿ ಯಶ್ವಿನ್ ಅವರ ನೇತೃತ್ವದಲ್ಲಿ ನಮ್ಮ ಮುಂದೆ ವಿದ್ಯಾರ್ಥಿನಿಯರು ಉತ್ತಮ ಸಮವಸ್ತ್ರದೊಂದಿಗೆ ಮುನ್ನುಗ್ತಾ ಇದ್ದಾರೆ. ಹಾಗೆ ಫಾತಿಮಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆಂಜಲೋ ನೇತೃತ್ವದಲ್ಲಿ ಪಥಸಂಚಲನೆಯ ಮುಂದಾಳತ್ವವನ್ನು ವಹಿಸಿದ್ದಾರೆ. ಕಾಲೇಜು ವಿಭಾಗದಲ್ಲಿ 1ನೇ ತಂಡ
ಫಾತಿಮಾ ಪದವಿ ಪೂರ್ವ ಕಾಲೇಜು ತೋಷಿಕಾರವರ ನಾಯಕತ್ವದಲ್ಲಿ ಮುಂದುವರಿಯುತ್ತಿದೆ. ಎರಡನೇ ತಂಡವಾಗಿ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ತನುಷ್ ರವರ ನಾಯಕತ್ವದಲ್ಲಿ ಮುನ್ನಡೆಯುತ್ತಿದೆ. ವಾದ್ಯ ವೃಂದದ ಸಹಕಾರವನ್ನು ನೀಡಿದ ಫಾತಿಮಾ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ತಯಾರಿ ಮಾಡಿದ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಟ್ಟ ಶ್ರೀಯುತ ಉತ್ತಮ್ ಸರ್, ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಮತಿ ಚಂದ್ರಾವತಿಯವರು, ಶ್ರೀಯುತ ಸೋಮಶೇಖರ್ ಅವರು. ಕರ್ನಾಟಕ ರಾಜ್ಯದ ಜನತೆ ಪ್ರತಿ ವರ್ಷವೂ ಸಹ ನವೆಂಬರ್ 1ರಂದು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು, ಕರುನಾಡು, ತಾಯಿ ಭುವನೇಶ್ವರಿಯ ನಾಡು ಎಂದೆಲ್ಲ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಹಚ್ಚ ಹಸುರಿನ ಸುಂದರ ಬೆಟ್ಟಗಳನ್ನು ಹೊಂದಿರುವ ಪವಿತ್ರ ನದಿಗಳು ಹರಿಯುವ, ಕವಿಗಳಿಂದ ಕಂಗೊಳಿಸುತ್ತಿರುವ, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕವಿಗಳ ನಾಡು ನಮ್ಮ ಕನ್ನಡ ನಾಡು ಎಂಬ ಹೆಮ್ಮೆ ನಮ್ಮದು. ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ. ಈ ಸುಂದರ ಸಮೃದ್ಧ ವಿಶಿಷ್ಟ ಪರಿಸರದ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಅದೃಷ್ಟ. ಆಲೂರು ವೆಂಕಟರಾಯರವರು 1905ರಲ್ಲಿ ಕರ್ನಾಟಕದ ಏಕೀಕರಣ ಚಳವಳಿಯೊಂದಿಗೆ ರಾಜ್ಯವನ್ನು ಏಕೀಕರಿಸುವ ಕನಸು ಕಂಡ ಮೊದಲ ವ್ಯಕ್ತಿ. ಅಗತ್ಯವಾಗಿ ಈ ಸುಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಕನ್ನಡ ಏಕೀಕರಣ ಚಳವಳಿಯಲ್ಲಿ ಅನೇಕ ಕವಿಗಳು, ಕನ್ನಡ ಅಭಿಮಾನಿಗಳು, ಕನ್ನಡ ಪರ ಹೋರಾಟಗಾರರ ಹೋರಾಟದ ಪ್ರತಿಫಲವಾಗಿ 1973 ನವೆಂಬರ್ 1ರಂದು ಮೈಸೂರು ರಾಜ್ಯವು ಕರ್ನಾಟಕ ಎಂಬ ಸುಂದರ ಹೆಸರು ಪಡೆಯಿತು. ಇನ್ನು ಕನ್ನಡ ನಾಡು ನುಡಿ ಸಂಸ್ಕೃತಿಯ ವಿಚಾರಕ್ಕೆ ಬರುವುದಾದರೆ ಕುವೆಂಪು ಅವರು ರಚಿಸಿದ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ವೈಭವ, ಸುಂದರ ನಿಸರ್ಗ ಸೌಂದರ್ಯ, ಶ್ರೇಷ್ಠ ಕವಿಗಳು, ರಾಜರು, ರಾಜ ಮನೆತನಗಳ ವೈಭವವನ್ನು ನಮ್ಮ ನುಡಿಗಳಲ್ಲಿ ಅಚ್ಚುಕಟ್ಟಾಗಿ ಕಟ್ಟಿಕೊಂಡಿರುವುದನ್ನು ಕಾಣಿಸುತ್ತೇವೆ. ಏಕೀಕರಣದ ನಂತರ ಕರ್ನಾಟಕವು ವಿಶ್ವವೇ ಬೆರಗಿನಿಂದ ನೋಡುವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿರುವುದನ್ನು ನೋಡಬಹುದಾಗಿದೆ. ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ವೈಜ್ಞಾನಿಕ, ತಾಂತ್ರಿಕ, ಕೃಷಿ, ಕೈಗಾರಿಕೆ, ಶೈಕ್ಷಣಿಕ, ಇದೇ ರೀತಿ ಸಾಂಸ್ಕೃತಿಕ ವೈಭವ, ಶಿಲ್ಪಕಲೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮುಂಚೂಣಿಯಲ್ಲಿರುವುದು ಕರ್ನಾಟಕ. ಈ ಎಲ್ಲ ಸಂತೋಷದ ನಡುವೆ ಹಲವು ಆತಂಕಕಾರಿ ಅಂಶಗಳು ಕೂಡ ಹೆಚ್ಚುತ್ತಿದೆ. ಕನ್ನಡ ಭಾಷೆ ಮಾತನಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ದುರದೃಷ್ಟಕರ. ಕನ್ನಡ ನಮ್ಮ ಹೃದಯದ ಭಾಷೆ. ಇಂಥ ಸರಳ ಸುಂದರ ಭಾಷೆಯನ್ನು ಕೇವಲ ಒಂದು ದಿನ ಮಾತ್ರ ಬಳಸಿದರೆ ಅದಕ್ಕೆ ಅರ್ಥವಿಲ್ಲ. ಕನ್ನಡವೇ ನಮ್ಮ ಉಸಿರಾಗಿರಬೇಕು. ಬೇರೆ ಭಾಷೆಯನ್ನು ಪ್ರೀತಿಸುವುದರೊಂದಿಗೆ ಮುಖ್ಯವಾಗಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸಬೇಕಾಗಿರುವುದು ಕನ್ನಡಿಗರಾದ ನಮ್ಮೆಲ್ಲರ ಕರ್ನಾಟಕ ಸೇರಿದ್ರೆ ಇನ್ನು ಕೆಲವು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ವು, ಮತ್ತೆ ಕೆಲವು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದ್ವು, ಕೆಲವು ಭಾಗ ಮಾತ್ರ ಮೈಸೂರು ರಾಜಮನೆತನಕ್ಕೆ ಸೇರಿತ್ತು. ಇಂತಹ ಸಂದರ್ಭದಲ್ಲಿ ಕನ್ನಡದ ಎಲ್ಲ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಬೇಕು, ಏಕೀಕರಣವನ್ನು ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಮಹನೀಯರು ಪ್ರಯತ್ನವನ್ನ ಮಾಡಿದರು. ಆಲೂರು ವೆಂಕಟರಾಯರಾಗಿ ಎಲ್ಲರೂ ಪ್ರಯತ್ನ ಮಾಡಿದರೂ ಕೂಡ ಫಲ ಸಿಕ್ಕಿದ್ದು 1956ರಲ್ಲಿ. ಆಂಧ್ರ ಪ್ರದೇಶ ರಾಷ್ಟ್ರ 1952ರಲ್ಲಿ ಸ್ಥಾಪನೆಯಾದ ಮೇಲೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಸ್ಥಾಪನೆ ಮಾಡಬೇಕೆನ್ನುವಂತಹ ಕೂಗು ಬಲವಾಯಿತು. ಹಾಗಾಗಿ 1956ರಲ್ಲಿ ಕೇಂದ್ರ ಸರ್ಕಾರ ಪ್ರಾಂತ್ಯಗಳ ಪುನರ್ವಿಂಗಡಣಾ ಸಮಿತಿಯನ್ನು ರಚನೆ ಮಾಡಿತು. ಆ ಒಂದು ಸಮಿತಿಯ ಶಿಫಾರಸಿಗೆ ಅನುಗುಣವಾಗಿ 1956 ನವೆಂಬರ್ 1ನೇ ತಾರೀಕು ನಮ್ಮ ಕನ್ನಡ ಮಾತನಾಡುವ ಪ್ರದೇಶಗಳ ಜನರಿರುವ ಎಲ್ಲ ಭೂಭಾಗಗಳನ್ನು ಸೇರಿಸಿ ವಿಶಾಲ ಮೈಸೂರು ಎನ್ನುವಂತಹ ರಾಜ್ಯ ಅಸ್ತಿತ್ವಕ್ಕೆ ಬಂತು. ಆ ಒಂದು ಸಂದರ್ಭದ ನೆನಪಿಗಾಗಿಯೇ ನಾವು ಪ್ರತಿ ವರ್ಷವೂ ಕೂಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಪ್ರಾರಂಭದಲ್ಲಿ ವಿಶಾಲ ಮೈಸೂರು ಆಗಿದ್ದಂತಹ ಈ ಒಂದು ರಾಜ್ಯ 1973 ನವೆಂಬರ್ 1ನೇ ತಾರೀಕು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸ್ವರ್ಗೀಯ ಡಿ ದೇವರಾಜ ಅರಸೂರವರ ಪ್ರಯತ್ನಗಳ ಪರಿಣಾಮವಾಗಿ ಕರ್ನಾಟಕ ಎನ್ನುವಂತಹ ಒಂದು ಹೊಸ ಹೆಸರನ್ನು ಪಡೆದುಕೊಂತು. ಸರಿ, ಪ್ರತಿ ವರ್ಷವೂ ನಾವು ಆಚರಣೆ ಮಾಡ್ತೀವಿ. ಇದರಲ್ಲಿ ಏನು ವಿಶೇಷ?
ಕನ್ನಡನೂ ಒಂದು ಭಾಷೆನೇ, ಅಷ್ಟೇನೆ? ಖಂಡಿತ ಅಲ್ಲ. ಕನ್ನಡ ಅನ್ನೋದು ಕೇವಲ ಬರೀ ಭಾಷೆ ಅಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ಜೀವನದ ರೀತಿ. ನಾವೆಲ್ಲ ಏನಾಗಿದ್ದೇವೋ ಇಂದು ಅದಕ್ಕೆಲ್ಲ ಕಾರಣ ಅದೇ ಕನ್ನಡ. ಪ್ರಪಂಚದಲ್ಲಿ ಸುಮಾರು 3,500ಕ್ಕೂ ಹೆಚ್ಚು ಭಾಷೆಗಳಿವೆ. ಕೆಲವು ಭಾಷೆಗಳಿಗೆ ಲಿಪಿ ಇದೆ, ಕೆಲವು ಭಾಷೆಗಳಿಗೆ ಲಿಪಿ ಇಲ್ಲ. ಪ್ರಪಂಚದಲ್ಲಿ ಇರುವಂತಹ ಭಾಷೆಗಳನ್ನೆಲ್ಲ ಒಂದು ಸಮೀಕ್ಷೆ ಮಾಡ್ತಾರೆ. ಯಾವ ಭಾಷೆ ಆಡೋದಕ್ಕೆ ಚೆನ್ನಾಗಿದೆ, ಹಾಡೋದಕ್ಕೆ ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ, ಕೇಳೋದಕ್ಕೆ ಚೆನ್ನಾಗಿದೆ ಅಂತ. ಆ ಒಂದು ಪಟ್ಟಿಯಲ್ಲಿ, ಆ ಒಂದು ಸಮೀಕ್ಷೆಯಲ್ಲಿ ಸಂಸ್ಕೃತ ಭಾಷೆಯನ್ನ ಬಿಟ್ಟರೆ ಭಾರತದ ಭಾಷೆಗಳಲ್ಲಿ ಸ್ಥಾನವನ್ನು ಪಡ್ಕೊಂಡದ್ದು ನಮ್ಮ ಕನ್ನಡ ಮಾತ್ರನೇ. ಪ್ರಪಂಚದಲ್ಲಿರುವಂತಹ ಎಲ್ಲಾ ಭಾಷೆಗಳಲ್ಲಿ ಅತ್ಯಂತ ಸುಂದರವಾದ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡಕ್ಕೆ 7ನೇ ಸ್ಥಾನ. ಸಂಸ್ಕೃತವನ್ನು ಬಿಟ್ಟರೆ ಬೇರೆ ಯಾವ ಭಾಷೆಗೂ ಈ ಒಂದು ಗೌರವ ದೊರೆತಿಲ್ಲ. ಕನ್ನಡದ ಮಾನ್ಯತೆ, ಕನ್ನಡದ ಗರಿಷ್ಠತೆ ಆ ಮಟ್ಟದ್ದು. ಭಾಷಾವಾರು ಪ್ರಾಂತ್ಯಗಳ ರಚನೆಯಾದಾಗ ಹಲವಾರು ಪ್ರಾಂತ್ಯಗಳನ್ನು ಕನ್ನಡ ಭಾಷೆಯಲ್ಲಿಯೇ ಸೌಹಾರ್ದತೆ ಇದೆ. ನಮ್ಮ ಕವಿಗಳು ಸೌಹಾರ್ದತೆಯನ್ನ, ಸಾಮರಸ್ಯವನ್ನ ತಮ್ಮ ಮಾತುಗಳಲ್ಲಿ ಕಟ್ಕೊಟ್ಟಿದ್ದಾರೆ, ಕವಿತೆಗಳಲ್ಲಿ ಕಟ್ಕೊಟ್ಟಿದ್ದಾರೆ, ತಮ್ಮ ಗ್ರಂಥಗಳಲ್ಲಿ ಕಟ್ಕೊಟ್ಟಿದ್ದಾರೆ. ಈ ಬಾರಿ ಬೂಕರ್ ಪ್ರಶಸ್ತಿ ಕೂಡ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳ ಜೊತೆಗೆ ಒಂದು ಕಿರೀಟಪ್ರಾಯವಾಗಿ ನಮಗೆ ಲಭಿಸಿದೆ. ಈ ಭಾಷೆಯಲ್ಲಿ ಅಷ್ಟೊಂದು ಸಮೃದ್ಧಿ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ನಾಡನ್ನು ಕಟ್ಟುವಂತ ನಿಟ್ಟಿನಲ್ಲಿ, ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಅದನ್ನ ಬಳಸುವ, ಬೆಳೆಸುವ, ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಗಂಭೀರವಾದ ಆಲೋಚನೆ ಮಾಡಬೇಕಾಗ್ತದೆ. ಒಂದು ಭಾಷೆ ಅಂತ ಹೇಳಿದ್ರೆ ಆ ನೆಲದ ಸಂಸ್ಕೃತಿ, ಆ ನೆಲದ ಒಟ್ಟು ಪರಂಪರೆ. ಒಂದು ಭಾಷೆ ನಾಶ ಆಯಿತು ಅಂತ ಹೇಳಿದ್ರೆ ಅಲ್ಲಿನ ಸಂಸ್ಕೃತಿ ನಾಶ ಆದಾಗೆ, ಅಲ್ಲಿನ ಪರಂಪರೆಯು ಕೂಡ ನಾಶ ಆದಾಗೆ. ಹಾಗಾಗಿ ಭಾಷೆ ಕೇವಲ ಆಡುವ ಒಂದು ನುಡಿಯಲ್ಲ, ಅದರ ಹಿಂದೆ ಬಹಳ ದೊಡ್ಡ ಇತಿಹಾಸಗಳಿರ್ತದೆ, ಐತಿಹ್ಯ ಇರುತ್ತೆ, ಅದರ ಹಿಂದೆ ಪರಂಪರೆ ಇದೆ, ಸಂಸ್ಕೃತಿ ಇದೆ. ಅದೆಲ್ಲವನ್ನು ಉಳಿಸಿ ಜತನವಾಗಿ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕನ್ನಡಕ್ಕೆ ಕೊಡಬೇಕಾದಂಥ ಆದ್ಯತೆ, ಪ್ರಾಮುಖ್ಯತೆಯನ್ನು ನಾವೆಲ್ಲರೂ ಸೇರಿ ಕೊಡುವುದರ ಮೂಲಕ ಕನ್ನಡ ನಾಡಿನ ಹಿರಿಮೆಯನ್ನು ಎತ್ತಿಡಿಯೋಣ. ಕನ್ನಡ ನಾಡು ಇವತ್ತು ಆರ್ಥಿಕವಾಗಿ ಕೂಡ ಸಮೃದ್ಧವಾಗಿದೆ, ಐಟಿ ಬಿಟಿಗಳ ನೆಲೆಯೂರಾಗಿದೆ. ಇದರ ಜೊತೆಯಲ್ಲಿ ಕನ್ನಡಿಗರ ಬದುಕನ್ನು ಹಸನಾಗಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಬಹಳ ಬೇರೆ ಬೇರೆ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ. ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಬದುಕನ್ನ ಸಮೃದ್ಧಗೊಳಿಸಿದೆ. ಇವತ್ತು ಕರ್ನಾಟಕದ ಕನ್ನಡಿಗರ ತಲಾನುದಯ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನ ನಿಲ್ಲಿಕ್ಕೆ ಪಂಚ ಗ್ಯಾರಂಟಿಗಳು ಕೂಡ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡ ಮಾತು ಚೆನ್ನ
ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು.
ಕುಶಾಲನಗರ ತಾಲೂಕು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳ ಆಡಳಿತ ಸೌಧದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನ ತಹಶೀಲ್ದಾರ್ ಕಿರಣ್ ಜಿ ಗೌರೈರವರು ಧ್ವಜಾರೋಹಣವನ್ನ ನೆರವೇರಿಸಿದರು. ನಂತರ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದರು. ಇದೇ ಸಂದರ್ಭ ತಹಶೀಲ್ದಾರ್ ಕಚೇರಿಯ ಉಪ ತಹಶೀಲ್ದಾರ್ಗಳು ಹಾಗೂ ಕಚೇರಿ ಸಿಬ್ಬಂದಿಗಳು ಮತ್ತು ಕಂದಾಯ ಇಲಾಖೆಗೆ ಸೇರಿದ ಎಲ್ಲ ಸಿಬ್ಬಂದಿಗಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅರ್ಥಪೂರ್ಣವಾಗಿ ಹಾಗೂ ಸರಳ ರೀತಿಯಲ್ಲಿ ಆಚರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ 7 ಮಂದಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ 1 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಕುಶಾಲನಗರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯು ಕುಶಾಲನಗರ ಸುವರ್ಣ ಮಹೋತ್ಸವ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದಿದ್ದು, ನೂತನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ 8 ಮಂದಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ಕುಶಾಲನಗರ ವಿಭಾಗ, ಹೆಬ್ಬಾಲೆ ವಿಭಾಗ, ನಂಜರಾಯಪಟ್ಟಣ ವಿಭಾಗಗಳಲ್ಲಿ ಆಯ್ದ ಭಾಗಗಳ ವಿಭಾಗಗಳಿಗೆ ಮೀಸಲಾತಿ ಸೇರಿದಂತೆ ಸಾಮಾನ್ಯ ವಿಭಾಗ, ಮಹಿಳಾ ವಿಭಾಗ, ಪರಿಶಿಷ್ಟ ಜಾತಿ ಸೇರಿದಂತೆ 8 ಸ್ಥಾನಗಳಿಗೆ ಚುನಾವಣೆಯು ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆಯಿತು. ಚುನಾವಣಾ ಪ್ರಕ್ರಿಯೆಯು ಮುಗಿದ ನಂತರ ಮತ ಎಣಿಕೆಯ ಕಾರ್ಯವು ಸಹಕಾರ ಸಂಘದ ಸಭಾಂಗಣದಲ್ಲಿ ಚುನಾವಣಾ ಅಧಿಕಾರಿಯ ಸಮ್ಮುಖದಲ್ಲಿ ನಡೆಯಿತು. ಹೆಬ್ಬಾಲೆ ಸಾಮಾನ್ಯ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಎಚ್.ಪಿ. ಚಂದ್ರಪ್ಪ, ಹಿಂದುಳಿದ ವರ್ಗ ಪ್ರವರ್ಗ ಎ ಕ್ಷೇತ್ರದಿಂದ ಎಚ್.ಎನ್. ಮಹದೇವ, ಮಹಿಳಾ ಮೀಸಲು ಕ್ಷೇತ್ರದಿಂದ ಎಚ್.ಟಿ. ಚಂದ್ರಕಲಾ ಆಯ್ಕೆಗೊಂಡರು. ಕುಶಾಲನಗರ ಬ್ಲಾಕ್ ಸಾಮಾನ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಬಿ.ಸಿ. ಮಲ್ಲಿಕಾರ್ಜುನ್, ಬಿಜೆಪಿ ಬೆಂಬಲಿತ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ನಂದಕುಮಾರ್, ಮಹಿಳಾ ಮೀಸಲು ಕ್ಷೇತ್ರದಿಂದ ಬೊಳ್ಳಚಂಡ ಪಾರ್ವತಿ ಮುತ್ತಣ್ಣ ಆಯ್ಕೆಗೊಂಡಿದ್ದಾರೆ. ಕುಶಾಲನಗರ ಎ ತರಗತಿ ಬ್ಲಾಕ್ನಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಎಚ್.ಜೆ. ಶರತ್, ನಂಜರಾಯಪಟ್ಟಣ ಎ ತರಗತಿ ಬ್ಲಾಕ್ನಿಂದ ಕೆ.ಎಂ. ಪ್ರಸನ್ನನವರು ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ತಿಳಿಸಿದ್ದಾರೆ. ಚುನಾವಣಾ ಕಣದಲ್ಲಿ 3 ಕ್ಷೇತ್ರಗಳಿಂದ 20 ಮಂದಿ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರು. ಒಟ್ಟು ಆಡಳಿತ ಮಂಡಳಿಯ ನಿರ್ದೇಶಕ ಸಂಖ್ಯೆ 12. ಇದರಲ್ಲಿ ಶುಂಠಿಕೊಪ್ಪ ಕ್ಷೇತ್ರದಿಂದ 4 ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಹಶೀಲ್ದಾರ್ ಮಾಹಿತಿ ನೀಡಿದ್ದಾರೆ. ಸಹಾಯಕ ಚುನಾವಣಾಧಿಕಾರಿಯಾಗಿ ಸಂದೀಪ್, ಸಂಘದ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕಾರ್ಯನಿರ್ವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೌಟುಂಬಿಕ ಕಲಹ ಹಿನ್ನೆಲೆ ತನ್ನ 2 ಮಕ್ಕಳ ಕತ್ತನ್ನು ಕೊಯ್ದು ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಮುಸ್ಲಿಂ ಬ್ಲಾಕ್ನಲ್ಲಿ ನಡೆದಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ತನ್ನ 2 ಮಕ್ಕಳ ಕತ್ತನ್ನ ಕೊಯ್ದು ತಾನು ಆತ್ಮಹತ್ಯೆ ಮಾಡಿಕೊಂಡ ತಾಯಿ ತಾನು ಕೂಡ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಮುಸ್ಲಿಂ ಬ್ಲಾಕ್ನಲ್ಲಿ ಈ ಘಟನೆ ಸಂಭವಿಸಿದೆ. ತಾಯಿ ಸಂಬ್ರನ ಎಂಬ ಮಹಿಳೆಯಿಂದ ಈ ಕೃತ್ಯ ನಡೆದಿದ್ದು, 10 ದಿನ ಹಾಗೂ 3 ವರ್ಷದ ಹೆಣ್ಣು ಮಕ್ಕಳು. ಕತ್ತು ಕುಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಗಂಡ ಬೆಂಗಳೂರಿನ ಮಾಲೊಂದರಲ್ಲೇ ಕೆಲಸ ಮಾಡುತ್ತಿದ್ದ. ಪತ್ನಿ ಬೆಟ್ಟದಪುರದಲ್ಲೇ ಉಳಿದುಕೊಂಡಿದ್ದಳು. ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಬೆಟ್ಟದಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಅರೇಬಿಯಾ ಭಾನು ಮಕ್ಕಳನ್ನ ಹತ್ಯೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡ ಗೃಹಿಣಿ, 10 ದಿನದ ಹೆಣ್ಣು ಮಗು, 1.5 ವರ್ಷದ ಹೆಣ್ಣು ಮಗು ಹತ್ಯೆಯಾಗಿದೆ. ಬೆಟ್ಟದಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ಬರ್ತದೆ. ಅರೇಬಿಯಾ ಭಾನು ಎಂಬಾಕೆ ತನ್ನ 2 ಮಕ್ಕಳನ್ನ ಕತ್ತಿಗೆ ಕುಯ್ದು ತಾನು ಕೂಡ ಕುಯ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತಕ್ಕಂಥ ವಿಚಾರ ಬರ್ತದೆ. ನಾವು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಮೇಲ್ನೋಟಕ್ಕೆ ಆ ಥರ ಕಂಡು ಬರ್ತದೆ. ಕಿಟಕಿ ಬಾಗಿಲೆಲ್ಲ ಹಾಕಿತ್ತು ಮನೆಯಲ್ಲಿ, ಆಕೆ ರೂಮ್ನಲ್ಲಿ. ಒಂದು 3 ವರ್ಷದ ಮಗು ಮತ್ತು ಒಂದು 8 ದಿನದ ಮಗು ಇದೆ, 2 ಹೆಣ್ಣು ಮಕ್ಕಳು. ಈ ಕಾರಣಕ್ಕೋಸ್ಕರ ಆಕೆ ಮನೆಯೊಂದು ಮಾಡಿಕೊಂಡಿದ್ದಾಳೆ ಅಂತಕ್ಕಂಥ ದೂರಿದೆ. ಈ ಬಗ್ಗೆ ಇನ್ನು ಹೆಚ್ಚಿನ ಪರಿಶೀಲನೆ ಅಗತ್ಯ ಇರ್ತದೆ. ಸ್ಥಳಕ್ಕೆ ಭೇಟಿ ನೀಡಿದ್ದೇವೆ. ಮೇಲ್ನೋಟಕ್ಕೆ ಕಂಡು ಬರ್ತದೆ, ಹೆಚ್ಚಿನ ವಿವರ ಪಡೆಯಬೇಕಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಸಿದ್ದಾಪುರ ಸಂತನ್ನಮ್ಮ ವಿದ್ಯಾಸಂಸ್ಥೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸಿದ್ದಾಪುರ ಸಂತನ್ನಮ್ಮ ವಿದ್ಯಾಸಂಸ್ಥೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಶಾಲಾ ಆವರಣದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕೊಡವ ಕನ್ನಡ ಭಾಷೆಯ ಸಾಹಿತಿ ಶ್ರೀಮತಿ ಮಂಡೆಪಂಡ ಗೀತಾ ಮಂದಣ್ಣ ಮಾತನಾಡಿ, ಭಾಷಾವಾರು ಪ್ರಾಂತ್ಯದ ಪ್ರಕಾರ ಕನ್ನಡ ನಾಡನ್ನ ಮೈಸೂರು ಸಂಸ್ಥಾನ ಮಾಡಿ ತದನಂತರ ಕರ್ನಾಟಕ ರಾಜ್ಯ ಎಂದು ಗುರುತು ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ. ನಮ್ಮ ಕರ್ನಾಟಕ ಕನ್ನಡ ಭಾಷೆ, ಸಂಸ್ಕೃತಿ, ಸಿರಿವಂತಿಕೆಯಲ್ಲಿ, ವಿದ್ಯೆಯಲ್ಲಿ, ಸಾಹಿತ್ಯದಲ್ಲಿ, ಉದ್ಯೋಗದಲ್ಲಿ ಮುಂಚೂಣಿಯಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡವನ್ನ ಬೆಳೆಸುವುದು ಹಾಗೂ ಕನ್ನಡದಲ್ಲಿ ಮಾತನಾಡುವುದು ತುಂಬಾ ಕುಂಠಿತವಾಗುತ್ತಿದೆ. ಇಂಗ್ಲಿಷ್ ಪ್ರಭಾವ ಹೆಚ್ಚಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಯನ್ನ ನಮ್ಮ ದೈನಂದಿನ ಬದುಕಿನಲ್ಲಿ ಬಳಸಬೇಕು ಹಾಗೂ ನಾಡು ನುಡಿಯನ್ನ ಗೌರವಿಸಿ ಪೋಷಿಸುವ ಕೆಲಸ ಆಗಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂತನ್ನಮ್ಮ ಶಾಲೆಯ ಉಪನ್ಯಾಸಕಿ ಮಾರ್ಜರಿ ವಹಿಸಿದ್ದರು. ಸಂತನ್ನಮ್ಮ ಶಾಲೆಯ ವ್ಯವಸ್ಥಾಪಕಿ ಮಾರ್ಜರಿ ವಹಿಸಿದ್ದರು. ಇದೇ ಸಂದರ್ಭ ಮಂಡೆಪಂಡ ಗೀತಾ ಮಂದಣ್ಣ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು.
ಶಾಲೆಯಲ್ಲಿ ನಡೆದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಇದೇ ಸಂದರ್ಭ ಸಂತನ್ನಮ್ಮ ಶಾಲೆಯ ಪ್ರಾಂಶುಪಾಲ ಲೇನಿ, ಕಾಲೇಜು ಪ್ರಾಂಶುಪಾಲೆ ರಜೀನಾ ಥೋಮಸ್, ಶಾಲಾ ಶಿಕ್ಷಕರಾದ ಲೇನಿ, ಸುನೀತಾ, ತೆರೆಸಾ, ಪ್ರಮೀಳಾ, ಸುಜಾತಾ, ರೀಟಾ ಸೇರಿದಂತೆ ಪೋಷಕರು, ಮಕ್ಕಳು ಹಾಜರಿದ್ದರು. ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನದೇ ಪ್ರಭುವೇ, ನೀ ನುಡಿಯುವ ಪ್ರತಿ ಮಾತಿಗೂ ಈ ಕರಗಳು ಕೃತಿಯಾಗಲು ಈ ಮನಗಳ ಅಭ್ಯಂಜಿಸು ಪ್ರಭುವೇ, ನಿನಗಾಗಿ ಕಾದಿರಿಸು ಪ್ರಭುವೇ. ಕನ್ನಡ ಎಲೆ ಕಿವಿಗಿರುವುದು ಎಂದು ಕುವೆಂಪು ಅವರು ಹಾಡಿದ್ದಾರೆ. ಹಚ್ಚೇನು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ. ಭಾಷಾವಾರು ಪ್ರಾಂತ್ಯದ ಪ್ರಕಾರ ಕನ್ನಡ ನಾಡನ್ನ ಮೈಸೂರು ಸಂಸ್ಥಾನ ಅಂತ ಮಾಡಿ ಆಮೇಲಿಂದ ಕರ್ನಾಟಕ ರಾಜ್ಯ ಅಂತ ಗುರುತು ಮಾಡೋದ್ರಿಂದ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಸಾಂಸ್ಕೃತಿಕ ರೀತಿಯಲ್ಲಿ, ಭಾಷೆಯಲ್ಲಿ, ಸಿರಿವಂತಿಕೆಯಲ್ಲಿ, ವಿದ್ಯೆಯಲ್ಲಿ, ಸಾಹಿತ್ಯದಲ್ಲಿ ಎಲ್ಲ ಮಂಚೂಣಿಯಲ್ಲಿದೆ. ಉದ್ಯೋಗದಲ್ಲೂ ಸಹ ಅಂತಂದ್ರೆ ತಪ್ಪಾಗೋದಿಲ್ಲ. ಆದರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇ ಎಲ್ಲೋ ಕಳೆದು ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಕನ್ನಡ ಮಾತಾಡೋದಿಲ್ಲ, ಕನ್ನಡನ ಬೆಳೆಸೋ ಕೆಲಸಗಳು ತುಂಬಾ ಕುಂಠಿತವಾಗ್ತಾ ಇದೆ ಈಗ. ಯಾಕಂತಂದ್ರೆ ಇಂಗ್ಲಿಷಿನ ಪ್ರಭಾವ, ತಮಿಳುನಾಡಿನಿಂದ ತಮಿಳರ ಪ್ರಭಾವ, ಮಲಯಾಳದವರಿಂದ ಮಲಯಾಳ ಭಾಷೆಗಳು, ಅವರ ಭಾಷೆಗಳನ್ನ ಅವರು ಮನೆಯಲ್ಲಿ ಮಾತಾಡ್ಕೊಳ್ಳಿ. ಹೊರಗಡೆ ಬಂದಾಗ ನಮ್ಮ ಕನ್ನಡ ಮಾತಾಡೋದು ತುಂಬಾ ಒಳ್ಳೆಯದು. ನಾವು ಒಂದು ರೀತಿನಲ್ಲಿ ಆಂಗ್ಲ ಭಾಷೆಗೆ ನಾವು ದಾಸರಾಗಿ ಹೋಗಿದ್ದೀವಿ ಅಂದ್ರೆ ತಪ್ಪಾಗೋದಿಲ್ಲ. ಇವಾಗ ಕನ್ನಡ ಶಾಲೆಯಲ್ಲಿ ಓದಿದವರಿಗೆ ಇಂಥ ದೊಡ್ಡ ದೊಡ್ಡ ಸ್ಥಾನದ ಅಲಂಕಾರ ಮಾಡಿದ್ದಾರೆ. ಆದ್ರೆ ಇವಾಗ ನಾವು ಅನ್ಕೊಂಡಿದೀವಿ ಇಂಗ್ಲಿಷ್ ಕಲಿತ್ರೆ ಮಾತ್ರ ಅಂದ್ರೆ, ಅದು ಇವಾಗ ಏನಾಗಿದೆ ಅಂತಂದ್ರೆ ನಾವೇ ಸೃಷ್ಟನೆ ಮಾಡಿರ್ತಕ್ಕಂಥ ವರ್ತುಲದಲ್ಲಿ ನಾವೇ ಸಿಕ್ಕಾಕೊಂಡು ಮೇಲೆ ಬರಲಾಗದೆ ಒದ್ದಾಡ್ತಾ ಇದ್ದೀವಿ. ನೀವು ಬೆಂಗಳೂರಿಗೆ ಹೋಗಿ ನೋಡಿದ್ರೆ ನಿಮ್ಗೆ ಇಲ್ಲಿ ಕನ್ನಡ ಮಾತಾಡೋರು ಮಾರ್ಕೆಟ್ ಅಲ್ಲಿ ಇಲ್ಲಿ ಸಿಗ್ತಾರೆ ವಿನಃ ಎಲ್ಲಿ ಹೋದ್ರು ನೀವು ಒಂದು ಅಂಗಡಿಗೆ ಹೋದ್ರು ಅವರು ನಿಮ್ಮನ್ನ ಮೊದಲು ಮಾತಾಡೋದು ಆಂಗ್ಲ ಭಾಷೆಯಲ್ಲಿ. ಇದು ನಮ್ಮ ಕನ್ನಡದ ದುಸ್ಥಿತಿಗೆ ಹಿಡಿತಕ್ಕಂಥ ಕನ್ನಡ. ಹಿಂದೆ ಆಲೂರು ವೆಂಕಟರಾಯರು, ಕುದಿ ನರಸಿಂಹಾಚಾರ್ಯರು, DVG ಅವರು, ಕುವೆಂಪು ಅವರು ಎಲ್ಲರೂ ಕನ್ನಡ ಕನ್ನಡ ಅಂತ ಹೇಳಿ ಬಾರಿಸು ಕನ್ನಡ ಡಿಂಡಿಮವ ಅಂತ ಹೇಳಿ ಬಾರಿಸಿದ್ದನ್ನ ನಾವು ಆ ಶಬ್ದನ ನಾವು ಕೇಳದೆ ಕಿವುಡಾಗ್ತಾ ಇದ್ದೀವೇನೋ ಅಂತ ಮನಸ್ಸು ತುಂಬಾ ಬೇಜಾರಾಗ್ತಾ ಇದೆ. ಕನ್ನಡನ ನಾವು ಬೆಳೆಸಬೇಕು, ಉಳಿಸ್ಬೇಕು. ಯುದ್ಧದಲ್ಲಿ ಮೋಸದಿಂದ ಚೆನ್ನಮ್ಮನನ್ನು ಸೆರೆಮನೆಗೆ ಕಳುಹಿಸಲಾಯಿತು. ಅವರ ತ್ಯಾಗ ಬಲಿದಾನವನ್ನು ನೆನೆದ ಭಾರತ ಸರ್ಕಾರವು 1977ರಲ್ಲಿ ಈ ಹಬ್ಬಕ್ಕ ಕರ್ನಾಟಕದ ಕರಾವಳಿ ತೀರದ ಬಂದರು ಪ್ರದೇಶವಾದ ಮಂಗಳೂರಿನ ಉಳ್ಳಾಲದ ಚೌಟ ಮನೆತ ರಾಣಿ ಹಬ್ಬಕ್ಕ ನ್ಯೂಸ್ ಸಂಗಮಕ್ಕಾಗಿ ಸಮೀನ್, ಸಿದ್ದಾಪುರ. ನಾಪೋಕ್ಲುವಿನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ 150ನೇ ಜನ್ಮದಿನದ ಅಂಗವಾಗಿ ಏಕತಾ ಓಟವನ್ನು ಆಯೋಜಿಸಲಾಗಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮದಿನದ ಅಂಗವಾಗಿ ಏಕತಾ ಓಟವನ್ನು ನಾಪೋಕ್ಲುವಿನಲ್ಲಿ ಆಯೋಜಿಸಲಾಗಿತ್ತು. ನಾಪೋಕ್ಲು ಪೊಲೀಸ್ ಠಾಣೆಯ ಸಹಾಯಕ ಠಾಣಾಧಿಕಾರಿ ಫ್ರಾನ್ಸಿಸ್ ರವರ ನೇತೃತ್ವದಲ್ಲಿ ಪೊಲೀಸರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾಚೆಟೀರ ಕುಶಾಲಪ್ಪ, ಅಶ್ರಫ್ KY ನಾಪೋಕ್ಲು ಪಟ್ಟಣದ ಬಸ್ ನಿಲ್ದಾಣದಿಂದ ಮಾರುಕಟ್ಟೆವರೆಗೆ ಏಕತಾ ಓಟವನ್ನು ನಡೆಸಿ ಏಕತಾ ಸಂದೇಶವನ್ನು ಸಾರಿದರು. ಈ ಸಂದರ್ಭ ಸ್ಥಳೀಯ ಪೊಲೀಸ್ ಠಾಣೆ ಸಿಬ್ಬಂದಿಗಳು, ಸಾರ್ವಜನಿಕರು, ಆಟೋ ಚಾಲಕರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು.
ಸಮೀಪದ ನರಿಯಂದಡ ಗ್ರಾಮ ಪಂಚಾಯಿತಿ ಕೋಕೇರಿ ಗ್ರಾಮದ ಚೇನಣ್ಣ ಕುಟುಂಬದವರು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪರಿಸರವನ್ನ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ನೆಲ, ಜಲ ಸಂರಕ್ಷಣೆಗೆ ಚೇನಂಡ ಕುಟುಂಬಸ್ಥರು ಕೈಗೊಂಡಿರುವ ಕಾರ್ಯ ಶ್ಲಾಘನೀಯ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಶಾಸಕರಾದ ಎಎಸ್ ಪೊನ್ನಣ್ಣ ತಿಳಿಸಿದರು. ನಾಪೋಕ್ಲು ಸಮೀಪದ ನರಿಯಂದಡ ಗ್ರಾಮ ಪಂಚಾಯಿತಿ ಕೋಕೇರಿ ಗ್ರಾಮದ ಚೇನಂಡ ಕುಟುಂಬದವರು ಮುಂಬರುವ ಚೇನಂಡ ಕಪ್ ಕೊಡವ ಹಾಕಿ ಪಂದ್ಯಾವಳಿಯ ಪ್ರತಿಯೊಂದು ಗೋಲಿಗೂ ಒಂದು ಗಿಡ ನೆಡುವ ಪ್ಲಾಂಟೇಶನ್ ಡ್ರೈವ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೊಡಗಿನಲ್ಲಿ ಹಾಕಿ ಉತ್ಸವ ಗಿನ್ನಿಸ್ ದಾಖಲೆ ಮಾಡಿದೆ. ಹಾಕಿ ಕ್ರೀಡೆ ಉತ್ತೇಜನದೊಂದಿಗೆ ಪರಿಸರ ಸಂರಕ್ಷಣೆಯತ್ತ ಗಮನ ಹರಿಸಬೇಕು. ಈ ಬಾರಿಯ ಹಾಕಿ ಉತ್ಸವ ವಿನೂತನ ಕಾರ್ಯಕ್ರಮಗಳನ್ನು ಒಳಗೊಂಡಿದ್ದು ಮತ್ತಷ್ಟು ದಾಖಲೆಗಳೊಂದಿಗೆ ಹೊರಹೊಮ್ಮಲಿದೆ. ನವೆಂಬರ್ 2 ಭಾನುವಾರದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ನಿವಾಸದಲ್ಲಿ ಲೋಗೋ ಬಿಡುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದ ಅವರು ಕ್ರೀಡಾಕೂಟಕ್ಕೆ ಅಗತ್ಯ ನೆರವನ್ನ ನೀಡುವುದಾಗಿ ತಿಳಿಸಿದರು. ಕ್ರೀಡಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕುಟುಂಬಸ್ಥರು ಶಾಸಕರೊಂದಿಗೆ ಮಾಹಿತಿ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಕ್ರೀಡಾ ಸಮಿತಿ ಅಧ್ಯಕ್ಷರಾದ ತಮ್ಮುಣಿ ಕರುಂಬಯ್ಯ, ಕಾರ್ಯದರ್ಶಿ ಮಧು ಮಾದಯ್ಯ, ಸಮಿತಿ ವಕ್ತಾರ ಸುರೇಶ್ ನಾಣಯ್ಯ, ಕುಟುಂಬದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಗಿರೀಶ್ ಪುಣಚ್ಚ, ಕುಟುಂಬದ ಹಿರಿಯರಾದ ಅಯ್ಯಪ್ಪ, ಜಪ್ಪು ದೇವಯ್ಯ, ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೆಮ್ಮಂಡ ಕೌಶಿಕ್ ಕಾವೇರಮ್ಮ, ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ವಲಯ ಅಧ್ಯಕ್ಷ ಕೆ ಇಸ್ಮಾಯಿಲ್, ಪಕ್ಷದ ವಲಯ ಅಧ್ಯಕ್ಷರು ಕೋಡಿಮಣಿಯಿಂದ ವಿನೋದ್ ನಾಣಯ್ಯ, ಐತಿಚಂಡ ಪ್ರಕಾಶ್, ಕಲಿಯಂಡ ಸಂಪನಯ್ಯಪ್ಪ, ಪ್ರಕಾಶ್, ಚೇನಂಡ ಕುಟುಂಬಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಕೌಟುಂಬಿಕ ಕಲಹ ಹಿನ್ನೆಲೆ ತನ್ನ 2 ಮಕ್ಕಳ ಕತ್ತನ್ನು ಕುಯ್ದು ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ತಾಯಿ. ಈ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ನಡೆದಿದೆ. ಕುಶಾಲನಗರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ 8 ಮಂದಿ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.